ಹರೇ ಕೃಷ್ಣ ಗೆಳೆಯರೇ. ಯಮುನಾ ನದಿಯಲ್ಲಿ ಕಾಳಿಂಗನೆಂಬ ವಿಷ ಸರ್ಪ ತನ್ನ ಪರಿವಾರದೊಂದಿಗೆ ವಾಸವಾಗಿತ್ತು. ಅದರ ನೀರು ಕಾಳಿಂಗನ ವಿಷದಿಂದಾಗಿ ವಿಷಮಯವಾಗಿತ್ತು. ಅಲ್ಲಿಗೆ ಹೋದ ಅದೆಷ್ಟೋ ಗೋವುಗಳನ್ನು, ಗೋಪಾಲಕರನ್ನು ಆ ವಿಷ ಸರ್ಪ ಕಚ್ಚಿ ಸಾಯಿಸುತ್ತಿತ್ತು. ಉಸಿರಿನೊಂದಿಗೆ ವಿಷದ ಜ್ವಾಲೆಯನ್ನು ಉಗುಳುತ್ತಿದ್ದರಿಂದ ಆ ಇಡೀ ಪ್ರದೇಶವು ವಿಷಮಯವಾಗಿ ವಿಷವಾಯು ಹೊರಹೊಮ್ಮುತ್ತಿತ್ತು. ಇದರಿಂದಾಗಿ ನದಿಯ ತೀರದಲ್ಲಿದ್ದ ಹುಲ್ಲು ಮತ್ತು ಮರಗಳು ಒಣಗಿ ಹೋಗಿದ್ದವು. ಆ ಸ್ಥಳದ ಮೇಲೆ ಹಾರಿ ಹೋದ ಪಕ್ಷಿಗಳು ಕೂಡಲೇ ನೀರಿಗೆ ಬಿದ್ದು ಸಾಯುತ್ತಿದ್ದವು. ಒಂದು ದಿನ ತನ್ನ ಗೆಳೆಯರೊಂದಿಗೆ ಯಮುನೆಯ ತೀರಕ್ಕೆ ಹೋಗಿದ್ದ ಶ್ರೀಕೃಷ್ಣ ಗೆಳೆಯರಿಗೆ ತಿಳಿಯದಂತೆ ನಿಧಾನವಾಗಿ ಆ ನದಿಯ ಹತ್ತಿರಕ್ಕೆ ಹೋಗುತ್ತಿದ್ದುದನ್ನು ಕಂಡು ಗೆಳೆಯರು, ಕೃಷ್ಣ ನಿಲ್ಲು, ಅಲ್ಲಿಗೆ ಹೋಗಬೇಡ, ಅಲ್ಲಿರುವ ಭಯಂಕರ ಕಾಳಿಂಗ ಸರ್ಪ ನಿನ್ನನ್ನು ಕಚ್ಚಿ ಸಾಯಿಸುತ್ತದೆ ಎಂದು ಜೋರಾಗಿ ಕೂಗಿ ಹೇಳಿದರು. ಅದನ್ನು ಕೇಳಿಸಿಕೊಳ್ಳದವರಂತೆ ಅಲ್ಲಿಗೆ ಹೋದ ಶ್ರೀಕೃಷ್ಣ ನೀರಿಗೆ ಧುಮುಕಿದರು. ಅವರು ಧುಮುಕಿದಾಗ ಉಂಟಾದ ಶಬ್ದ ಕೇಳಿ ಕಾಳಿಂಗ ರೋಷದಿಂದ ಬುಸುಗುಡುತ್ತಲೇ ಮೇಲೆ ಬಂದು ತನ್ನ ಹೆಡೆಯನ್ನೆತ್ತಿ ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಮುಂದಾಗಿ ಕೃಷ್ಣನ ಮೈಯನ್ನು ಸುತ್ತಿಕೊಂಡು ಕೂಡಲೇ ತನ್ನ ದೇಹವನ್ನು ವಿಸ್ತರಿಸಿಕೊಂಡ ಕೃಷ್ಣ ಅದರಿಂದ ಬಿಡಿಸಿಕೊಂಡು ಅದರ ಹೆಡೆಗಳ ಮೇಲೆ ನಿಂತು ನರ್ತಿಸತೊಡಗಿದರು. ಕಾಳಿಂಗ ತನ್ನ ಇತರ ಹೆಡೆಗಳಿಂದ ಕೃಷ್ಣನನ್ನು ಕೆಳಗೆ ತಳ್ಳಲು ಪ್ರಯತ್ನಿಸಿದಾಗ ಕೃಷ್ಣ ಅವುಗಳನ್ನೆಲ್ಲ ಮನಿಸಿ ತನ್ನ ಪಾದಗಳಿಂದ ಕಾಳಿಂಗನನ್ನು ಒತ್ತಲಾರಂಭಿಸಿದರು. ಶ್ರೀಕೃಷ್ಣನ ಪಾದಘಾತಕ್ಕೆ ಕಾಳಿಂಗ ರಕ್ತ ಕಾರಲು ಆರಂಭಿಸಿದ. ಇನ್ನೇನು ಕೃಷ್ಣ ಅವನನ್ನು ಸಂಹರಿಸಿ ಬಿಡುತ್ತಾನೆ ಎಂದು ಭಯಪಟ್ಟು ಅವನ ಪತ್ನಿಯರು ಕೃಷ್ಣನಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವನ ತಪ್ಪುಗಳನ್ನು ಮನ್ನಿಸುವಂತೆ ಪ್ರಾರ್ಥಿಸಿ ಪತಿಯ ಪ್ರಾಣಭಿಕ್ಷೆ ಕೇಳಿದಾಗ ಅವನನ್ನು ಕ್ಷಮಿಸಿ ಕೃಷ್ಣ ಯಮುನಾ ನದಿಯ ನೀರು ಕಲುಷಿತವಾಗದಿರಲು ಗೋವುಗಳು, ಗೋಪಾಲಕರು ಯಾವ ಭಯವೂ ಇಲ್ಲದೆ ನೀರು ಕುಡಿಯುವಂತಾಗಲು ಕೂಡಲೇ ಈ ಸ್ಥಳವನ್ನು ಬಿಟ್ಟು ಹೋಗು, ಮತ್ತೆಂದು ಇಲ್ಲಿಗೆ ಬರಬೇಡ ಎಂದು ಅಪ್ಪಣೆ ಮಾಡಿದಾಗ ಕಾಳಿಂಗ ತನ್ನ ಪರಿವಾರದೊಂದಿಗೆ ಅಲ್ಲಿಂದ ಹೊರಟು ಹೋದ. ಕೃಷ್ಣ ಕಾಳಿಂಗನನ್ನು ಕೊಲ್ಲಬಹುದಿತ್ತು, ಆದರೆ ಕೊಲ್ಲಲಿಲ್ಲ. ಅವರಿಗೆ ಕೊಲ್ಲಬೇಕಾಗಿದ್ದುದು ಅವನ ಎಲ್ಲ ರೀತಿಯ ದುಷ್ಟತನಗಳಿಗೆ ಮೂಲ ಕಾರಣವಾದ ನಾನೇ, ನನ್ನದು ಎಂಬ ಅಹಂಕಾರವನ್ನು. ಅದನ್ನು ಕೊಂದರು. ಅವನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ ರೋಷ, ದ್ವೇಷ, ದರ್ಪ, ಅವಿವೇಕವನ್ನು ಮನಿಸಬೇಕಾಗಿತ್ತು. ಅದನ್ನು ಮನಿಸಿದರು. ಆ ಮೂಲಕ ಉರುಳುವ ಕಾಲಚಕ್ರದಲ್ಲಿ ಅಹಂಕಾರದಿಂದ ಮೇಲೇರಿ ಮೆರೆದವರು ಮತ್ತೆ ಕೆಳಗಿಳಿಯಲೇಬೇಕು ಎಂಬುದನ್ನು ತೋರಿಸಿಕೊಟ್ಟರು. ನಮ್ಮ ಮನಸ್ಸು ಕಾಳಿಂಗ ಸರ್ಪದಂತೆ. ಅಲ್ಲಿ ನಾನು, ನನ್ನದು, ಎಲ್ಲವೂ ನನ್ನಿಂದಲೇ ಎಂಬ ಅಹಂಕಾರ, ಅದರಿಂದ ಬರುವ ರೋಷ, ಆವೇಶ, ದ್ವೇಷ, ಮತ್ಸರ, ದುರುಳುತನವೆಂಬ ವಿಷ ತುಂಬಿಕೊಂಡು ಆಗಾಗ ಹೆಡೆ ಎತ್ತುತ್ತಿರುತ್ತದೆ, ಬುಸುಗುಡುತ್ತಿರುತ್ತದೆ. ಆಗ ನಮ್ಮ ವಿವೇಚನೆ ಕಳೆದುಕೊಳ್ಳುತ್ತದೆ, ಅನರ್ಥಗಳಿಗೆ ಎಡೆಮಾಡಿಕೊಡುತ್ತದೆ. ಆದ್ದರಿಂದ ಅಂಥ ಮನಸ್ಸೆಂಬ ವಿಷ ಸರ್ಪವನ್ನು ನಾವೇ ಮನಿಸಬೇಕು, ಮರ್ತಿಸಬೇಕು. ಆಗಲೇ ವಿಷಯುಕ್ತವಾಗಿರುವ ಮನಸ್ಸು ತಿಳಿಯಾಗುತ್ತದೆ, ನಮಗೂ ಒಳ್ಳೆಯದಾಗುತ್ತದೆ, ಇತರರಿಗೂ ಒಳ್ಳೆಯದಾಗುತ್ತದೆ. ಧನ್ಯವಾದಗಳು. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.